ಕ್ಲೈಮ್ಯಾಕ್ಸ್ ಗೆ ಹತ್ರ ಬರ್ತಾ ಇದೀವಿ ನಾವು. ಒಂದೇ ಒಂದು ಸೀನ್ ಬಾಕಿ. 3 ಕಂಟೆಸ್ಟೆಂಟ್ಸ್ ಮನೆ ಒಳಗಡೆ ಇದ್ದಾರೆ. ಅದ್ರಲ್ಲಿ ಒಬ್ರು ವಿನರ್, ಒಬ್ಬ ರನ್ನರ್, ಇನ್ನೊಬ್ರು ಎವಿಕ್ಟ್ ಆಗ್ತಾರೆ. ಅದೇನು ಹೇಗೆ ನೋಡೋಣ. ಲೆಟ್ಸ್ ಗೆಟ್ ಇನ್. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಟಾಪ್ 3 ಕಂಟೆಸ್ಟೆಂಟ್ಸ್ ಆದಂತ ಅಶ್ವಿನಿ ಅವರೇ, ಗಿಲ್ಲಿ ಅವರೇ ಹಾಗೂ ರಕ್ಷಿತಾ ಅವರೇ, ಕಂಗ್ರ್ಯಾಚುಲೇಷನ್. ಹೇಗೆ ಅನ್ನಿಸ್ತಾ ಇದೆ ಅಶ್ವಿನಿ ಅವರೇ ಟಾಪ್ 3? ಅನ್ಎಕ್ಸ್ಪೆಕ್ಟೆಡ್ ಅಣ್ಣ, ಬಟ್ ತುಂಬಾ 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 ಖುಷಿ ಆಗ್ತಿದೆ ಅಣ್ಣ. ಗಿಲ್ಲಿ ಅವರೇ? ಅಣ್ಣ ಆಗ್ಬಿಟ್ಟು ಹೋಯ್ತು ಜಾಸ್ತಿ ಆಯ್ತಾನೆ ಆಯ್ತಣ್ಣ. ಗಿಲ್ಲಿ ಮೀಟ ಇಷ್ಟು ದಿನ ಒಂದು ಲೆಕ್ಕ, ಈಗ ನಮ್ದು ಎಲ್ಲರಿಗೂ ಡೈಲಾಗ್ ಹೊಡೆದಿದ್ದು. ಏನಪ್ಪ ಅವ್ರು ಹೇಳ್ತಾ ಇದ್ದ ಅಣ್ಣ, ಮೀಟ್ರ್ ಬೇಕು ಗಿಲ್ಲಿ, ನಾನು ಹೇಳ್ತಾ ಇದ್ದೀನಿ. ಹೇಗಿದೆ ಗಿಲ್ಲಿ? ಮೀಟ್ರ್ ಇಲ್ಲ ಅಣ್ಣ ಈಗ. ರಕ್ಷಿತಾ ಅವರೇ ಹೇಗೆ ಅನಿಸ್ತದೆ? ತುಂಬಾ ಖುಷಿ ಆಗ್ತಾ ಉಂಟು. ಈ ಶೋನ ಅದ್ಭುತವಾಗಿ 3 ಜನನು ಸೇರಿ ತುಂಬಾ ಅದ್ಭುತವಾಗಿ ಡ್ರೈವ್ ಮಾಡಿದಿರಿ. ಇಲ್ಲಿ ಸೇರಿರೋ ಪ್ರತಿ ಒಬ್ಬ ಕಂಟೆಸ್ಟೆಂಟ್ಸ್ ನಾನು ಹೇಳ್ಬೇಕು, ಈಚ್ ಒನ್ ಆಫ್ ಯು ತುಂಬಾನೇ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ ಇನ್ ಯೋರ್ ಓನ್ ವೇ. ನಾನು ಅವತ್ತು ನಿನ್ನೆ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲಾ ಕಂಟೆಸ್ಟೆಂಟ್ಸ್ ಇಂದ ಎಲ್ಲಾ ತರ ವ್ಯಕ್ತಿತ್ವ ಇದೆ, ಎಲ್ಲಾ ತರ ಕಲೆ ಎಲ್ಲ ಇದೆ. ಬಿಗ್ ಬಾಸ್ ಇರಕ್ಕೆ ಸಾಧ್ಯ ಇಲ್ಲ. ಬಿಗ್ ಬಾಸ್ ಒಬ್ಬರಿಂದ ಅಲ್ಲ. ಒಬ್ಬ ಗೆಲ್ಬಹುದು, ಬಟ್ ಬಿಗ್ ಬಾಸ್ ಒಬ್ಬರಿಂದ ಖಂಡಿತ ಅಲ್ಲ. ಅದರಲ್ಲೂ ಈ ಕಡೆ ಬಂದಾಗ ನೀವು 3 ಜನ ನಿಮ್ಮದೇ ಆದಂತ ಒಂದು ಎಲ್ಲಾರ್ಕಿನ್ನ ಒಂದು ಪಟ್ಟು ಗೇರ್ ಜಾಸ್ತಿನೇ ಇತ್ತು. ಯಾವುದೋ ಒಂದು ಕಾರಣ ಇರಬೇಕು, ನಮ್ಮನ್ನ ಬಿಗ್ ಬಾಸ್ ವೀಕ್ಷಕರು ನಿಮ್ಮ 3 ಜನಕ್ಕೆ ವೋಟ್ ಅಲ್ಲಿ ಕೊಡ್ತಿದ್ರು. ಅದರಲ್ಲಿ ಒಬ್ರು ಗೆಲ್ತೀರಿ, ಒಬ್ರು ರನ್ನರ್-ಅಪ್ ಆಗ್ತೀರಿ, ಇದು ನೋಡೋ ಸಮಯ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಬಾಳಿ ಬದುಕಿರುವಂತ ಈ ಬಿಗ್ ಬಾಸ್ ಮನೆಯ ನಿಮ್ಮ ಜರ್ನಿ ಹೇಗಿತ್ತು ಅಂತ ನೋಡೋ ಟೈಮ್ ಈಗ. ನಿಮ್ಮ ಒಂದು ಮನೆ ಒಳಗಡೆನೆ ಪ್ಲೇ ಮಾಡುವಂತ ಟೈಮ್ ನೋಡಕ್ಕೆ ರೆಡಿ ಇದೆ. ಕೌಂಟ್ ಆಗಿಲ್ಲ, ನೀನ್ ನಿಂತ್ಕೊಂಡು ಕೂತ್ಕೊಂಡು ಹಿಂಗಿಲ್ಲ.